ನಮಸ್ಕಾರ. ರಣಗಲ್ ನ್ಯೂಸ್ನ ಈ ಹೊತ್ತಿನ ಸುದ್ದಿಗೆ ನಿಮ್ಗೆಲ್ಲರೂ ಸ್ವಾಗತ. ನಾನು ಕಿರಣ್. ಬಸವರಾಜ್ ಪಾಟೀಲ್ ಯತ್ನಾಳ್ ಅವರಿಗೆ 6 ವರ್ಷ ಏನು ಬಿಜೆಪಿಯಿಂದ ಉಚ್ಚಾಟನೆ ಮಾಡ್ಯಾರಲ್ಲ, ಬಿಜಾಪುರದಿಂದ ಹಿಡಿದು ಕೆಲವೊಂದು ಕಡೆ ಪ್ರತಿಭಟನೆಗಳು, ತಮ್ಮ ಒಂದು ನಾಯಕರನ್ನ ಹೊರಗೆ ಹಾಕಿದ್ರಲ್ಲ ಅನ್ನೋ ಆಕ್ರೋಶ ಬೆಂಬಲಿಗರು, ಅಭಿಮಾನಿಗಳು ಹೊರಗೆ ಹಾಕಕತ್ತಾರ. ಇನ್ನ ಕೆಲವೊಂದಿಷ್ಟು ಮಂದಿ ಹೇಳೋದು, ಹಿರಿಯ ಆದ್ರೂ ಕೂಡ ಹುಚ್ಚಾಟದ ಮಾತಾಡ್ತಿದ್ರು, ಬಿಜೆಪಿ ಒಳಗೆ ಹೆಂಗ ಮಾತಾಡ್ತಿದ್ರು, ಯಡಿಯೂರಪ್ಪ ಅಂಡ್ ಟೀಮಿಗೆ ಸಾಕಷ್ಟು ಬೈತಿದ್ರು, ಮುಜುಗರ ತರ್ತಿದ್ರು, ಬಿಜೆಪಿಗೆ ಸಾಕಷ್ಟು ಬೈತಿದ್ರು. ಇನ್ನ ಕೆಲವೊಂದಿಷ್ಟು ಮಂದಿ ಹೇಳ್ತಾರ ಅದು ಬಾಯಿ ಚಪಲ ಆಗ್ಬಿಟ್ಟಿತ್ತು. ಹೆಂಗ ಉದಾಹರಣೆಗೆ, ಈ ಒಬ್ಬ ವ್ಯಕ್ತಿ ಸಿಗರೇಟ್ ಸೇದತನ ಒಂದು 4 ದಿವಸ ಬಿಡು ಅಂತ ಅಂದ್ಕೊಳ್ಳೆ ಮತ್ತೆ ಅವಂಗ ಸೇದ್ಬೇಕು ಅಂತ ಅನ್ಸುತ್ತಲ್ಲ, ಆ ತರ ಅವ್ರಿಗೆ ಮತ್ತೆ ಆಗ್ತಿತ್ತು ಒಳಗ್ಲಿಂದ. ನಾನಾ ಥರ ಜನರು ನಾನಾ ಥರದ್ದು ಮಾತಾಡಿದ್ರು. ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರನ್ನ ಹೊರಗೆ ಹಾಕುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಾಕಷ್ಟು ಬಿಜೆಪಿ ನಾಯಕರು, ಮುಖಂಡರು ಸ್ಟೇಟ್ಮೆಂಟ್ ಕೊಟ್ಟಾರ. ಎಲ್ಲಾ ಕಡೆ ಹೇಳ್ಕೊಂತ ಓಡಾಡಕತ್ತಾರ. ಆದ್ರೂ ಉಚ್ಚಾಟನೆ ಮಾಡುವಂತ ಒಂದು ಭಂಡತನ ಬಿಜೆಪಿ ಕೇಂದ್ರ ವರಿಷ್ಠರು ಯಾಕೆ ತಗೊಂಡ್ರು? ಅವ್ರಿಗೂ ಕೆಲವೊಂದಿಷ್ಟು ಗ್ರೌಂಡ್ಸ್ ಬೇಕಲ್ಲ. ಉಚ್ಚಾಟನೆ ಅಂದ್ರ ಸುಮ್ಮನೆ ಅಂತೂ ಆಗಂಗಿಲ್ಲ. ಉಚ್ಚಾಟನೆ ಮಾಡುವಂಥದ್ದು ಯತ್ನಾಳ್ ಅವರು ಏನಾದ್ರೂ ಒಂದು ಮಾಡ್ಲೇಬೇಕು, ಅವಾಗ ಮಾತ್ರ ಉಚ್ಚಾಟನೆ ಮಾಡ್ತಾರಲ್ಲ. ಆದ್ರೆ ಕೇಂದ್ರ ಬಿಜೆಪಿ ವರಿಷ್ಠರು ಹಿಂದ ಕೆಲವೊಂದಿಷ್ಟು ಉಳ್ಳಿ ಪೆಟ್ಟು ಅವರು ತಿಂದಾರ. ಯಡಿಯೂರಪ್ಪನವರಿಗೆ ಹೊರಗಡೆ ಇಡೋ ಮುಖಾಂತರ, ಸೈಡ್ ಲೈನ್ ಮಾಡೋ ಮುಖಾಂತರ ಬಿಜೆಪಿ ಎಷ್ಟು ಪೆಟ್ಟು ತಿಂತು ಅನ್ನೋದು ಅವ್ರ ಗಮನಕ್ಕೆ ಇದ್ರೂ ಅವರು ಮರಳಿ ಯತ್ನವ ಮಾಡು ಅಂತ ಹೇಳಿ ಮತ್ತೆ ಒಂದು ಪ್ರಯತ್ನ ಏನು ಮಾಡಿದ್ರಲ್ಲ, ಅದು ಮತ್ತೆ ಅವ್ರಿಗೆ ಮುಳ್ಳಾಗೋ ಎಲ್ಲ ಸಾಧ್ಯತೆ ಇದೆ. ಇಲ್ಲೇ ಯಡಿಯೂರಪ್ಪನವ್ರದ್ದು ಒಂದು ವಿಚಾರ ಅಂತ ಬಂದಾಗ, ಅವರು ಫ್ರಾಮ್ ಬಾಟಮ್, ತಳಮಟ್ಟದಿಂದ ಅವರು ಸಂಘಟನೆ ಮಾಡಿ ಬೆಳೆಸಿ ತಮ್ಮ ಸಮುದಾಯನ ಮುಂದೆ ತಗೊಂಡು ಹೋಗಿ ತಾವು CM ಆದ್ರು. ಅಂದ್ರ ತಮ್ಮ ರಾಜಕೀಯ ಭವಿಷ್ಯನ ಅವರು ಕಂಡ್ಕೋಬೇಕಾದ್ರ, ಮುಂದುವರಿಬೇಕಾದ್ರ ಸಾಕಷ್ಟು ಪ್ರಮಾಣದೊಳಗ ಅವರು ಬೆವರು ಸುರ್ಸ್ಯಾರ. ಯಡಿಯೂರಪ್ಪನ ಹೆಸರು ತಗೊಂಡು ಅವ್ರ ಮಕ್ಕಳು ಬಿಜೆಪಿ ಒಳಗ ಹಿಡಿತ ಸಾಧಿಸ್ತೀನಿ ಅಂತ ಹೋದ್ರ ಬಹುಶಃ ಆಗತ್ತ. ಈಗ ನಡೀತಾ ಇರೋದು ಇದೆ. ಯಾವ ಯಡಿಯೂರಪ್ಪನವರು ತಳಮಟ್ಟದಿಂದ ಪಕ್ಷನ ಕಟ್ಟಿ ಸಂಘಟಿತರನ್ನಾಗಿ ಸಂಘಟನೆ ಮಾಡಿ ರಾಜಕೀಯ ತಮ್ಮ ಎಲ್ಲ ಒಂದು ಆಯಾಮಗಳನ್ನ ಪಡ್ಕೊಂಡ್ರಲ್ಲ, ಆ ಯಡಿಯೂರಪ್ಪನವರಿಗೆ ಕಂಪೇರ್ ಮಾಡಿದ್ರ ಅವ್ರ ಮಕ್ಕಳ ಡೆಡಿಕೇಶನ್ ರಾಜಕಾರಣಕ್ಕೆ ಅಥವಾ ಬಿಜೆಪಿಗೆ ಅಥವಾ ರಾಜ್ಯ ಬಿಜೆಪಿಗೆ ಏನೂ ಕೊಡುಗೆ ಅಲ್ಲ. ಯಡಿಯೂರಪ್ಪನವ್ರದ್ದು 100% ತಗೊಂಡಾಗ ಇವ್ರದ್ದು 5% ಕೂಡ ಇವ್ರದ್ದು ಏನೋ ಕೊಡುಗೆ ಬಿಜೆಪಿಗೆ ಆಗ್ಬೋದು, ಕರ್ನಾಟಕ ರಾಜ್ಯ ಬಿಜೆಪಿಗೆ ಆಗ್ಬೋದು, ಏನೂ ಇಲ್ಲ. ಅಂತದ್ರೊಳಗ ಯಡಿಯೂರಪ್ಪನವ್ರ ಹೆಸರು ಹೇಳ್ಕೊಂಡು ಅವರ ಮಕ್ಕಳು ರಾಜ್ಯ ಬಿಜೆಪಿ ಅಧ್ಯಕ್ಷ ಅಥವಾ ಚುಕ್ಕಾಣಿ ಹಿಡಿಯುವಂತ ಕೆಲಸ ಮಾಡಿದ್ರೆ, ಈ ಕಡೆ ಎಲ್ಲವರು ಹಿರಿಯರು ಅನಿಸ್ಕೊಂಡವರು ಮತ್ತೆ ಅವರು ಈ ತರ ಮಾತಾಡ್ಲಾರ್ದ ಮತ್ತೆ ಅವರು ಸುಮ್ಮನೆ ಕುಂದಿರ್ತಾರೇನು? ಸಾಕಷ್ಟು ಸೀನಿಯರ್ ಅದಾರ, ವಯಸ್ಸೊಳಗ ಸೀನಿಯರು, ರಾಜಕಾರಣದೊಳಗ ಸೀನಿಯರು, ಸಂಘಟನೆ ಒಳಗ ಸೀನಿಯರು. ಇಲ್ಲಿ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರು ಮಾತ್ರ ಮಾತಾಡಿ ನಿಷ್ಠೂರ ಆಗ್ಯಾರ ಅಂತ ಹೇಳ್ತಾರೆ ಎಲ್ಲರೂ. ಆದ್ರ ಎಲ್ಲರಿಗೂ ಸಹಮತ ಐತಾ? ಹಂಗಾದ್ರ ಇರಂಗಿಲ್ಲ. ಆದ್ರ ಭಯದ ವಾತಾವರಣ, ಹೆದರಿಕೆ ಇರ್ತೈತಿ. ಓಪನ್ ಆಗಿ ಹೇಳ್ಕೊಳ್ಳುವಂತದ್ದು ಇರಂಗಿಲ್ಲ. ಆಯ್ತು ಬಿಡಪ್ಪ ನಮಗೆ ಯಾಕ ಅನ್ನೋ ಸ್ಟೈಲ್ ಒಳಗೆ ಇರ್ತೈತಿ. ಯತ್ನಾಳ್ನಂತ ಸೀನಿಯರ್ಸ್ ರಾಜ್ಯದೊಳಗ ಸಾಕಷ್ಟು ಜನ ಇದ್ರು, ವಿಜೇಂದ್ರ ಅಂತವ್ರನ್ನ ಅವರು ರಾಜ್ಯಾಧ್ಯಕ್ಷರಂತ ಹೇಳಿ ಯಾಕೆ ಒಪ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ, ಎಲ್ಲ ಆಯಾಮದೊಳಗ ಹಿರಿಯರಿರೋ ಅವರು ವಿಜೇಂದ್ರ ಮುಂದೆ ಹೋಗಿ ಕೈ ಕಟ್ಕೊಂಡು ಕೊಡ್ಬೇಕಾಗತ್ತೆ. ಅವ್ರಿಗೆ ಯಡಿಯೂರಪ್ಪನವರು ಸಮಸ್ಯೆ ಅಲ್ಲ, ಯಡಿಯೂರಪ್ಪನವರು ಯಾರಿಗೂ ಸಮಸ್ಯೆ ಇಲ್ಲ. ಯಡಿಯೂರಪ್ಪನವ್ರು ಏನಾದ್ರು ರಾಜ್ಯಾಧ್ಯಕ್ಷರಾಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ರಾಷ್ಟ್ರೀಯ ಅಧ್ಯಕ್ಷರಾಗ್ಲಿ ಯಾರಿಗೂ ಸಮಸ್ಯೆ ಇಲ್ಲ. ಯಾಕಂದ್ರೆ ಅವ್ರು ಹಿರಿಯವರು, ಅವ್ರು ಹೆಂಗ ಹೇಳ್ತಾರ ಹಂಗ ಕೇಳ್ತಾರ. ಆದ್ರೆ ರಾಜ್ಯ ಬಿಜೆಪಿ ಒಳಗ ಯಡಿಯೂರಪ್ಪನವರ ಹೆಸರು ಬಳಸಿಕೊಂಡು ಬೇರೆ ವ್ಯಕ್ತಿ ರಾಜಕಾರಣ ಮಾಡೋದಾಗ್ಲಿ ಅಥವಾ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ತಗೊಳ್ಳೋದಾಗ್ಲಿ, ಆ ಸ್ಥಾನನ ಬಳಸೋದಾಗ್ಲಿ ಮಾಡೋದು ಬೇರೆ ಹಿರಿಯ ರಾಜಕಾರಣಿಗಳಿಗೆ ಅದು ಆಗ್ತಾ ಇಲ್ಲ. ಅದು ಸಹಜ ಕೂಡ. ಹಿಂಗಾಗಿ ಯತ್ನಾಳ್ ಅವರು ಬಿಜೆಪಿ ಆಗ್ಬೋದು, ಯಡಿಯೂರಪ್ಪ ಆಗ್ಬೋದು, ಕುಟುಂಬ ರಾಜಕಾರಣ ಆಗ್ಬೋದು, ಹೇಳಿಕೆಗಳು ಕೊಟ್ಟಾರ. ಯತ್ನಾಳ್ ಅವರು ಕೊಟ್ಟಿರೋ ಸಾಕಷ್ಟು ಹೇಳಿಕೆ, ಅವ್ರು ಕೊಟ್ಟಿದ್ದ ಹೇಳಿಕೆ ಸರಿ ಅಂತ ಅಲ್ಲ, ತಪ್ಪುನು ಇಲ್ಲಲ್ಲ ಅದರಲ್ಲಿ. ಅಂದಾಗ ಕೂಲಂಕುಷ ವಿಚಾರ ಮಾಡಬೇಕಾಗಿತ್ತು ಬಿಜೆಪಿ ರಾಷ್ಟ್ರೀಯ ವರಿಷ್ಠರು. ಸುಮ್ಮನೆ ಏಕಾಏಕಿ ಉಚ್ಚಾಟನೆ ಮಾಡಿ ತಮ್ಮ ಕಾಲ್ ಮೇಲೆ ತಾವ ಬಿಸಿ ನೀರ್ ಹಾಕೊಂಡಂಗ ಆಗ್ಲಿಲ್ಲ. ಈಗ ಕಾಲ್ ಮೇಲೆ ಬಿಸಿ ನೀರ್ ಬಿದ್ದಾಗ ಬೊಬ್ಬೆ ಹೇಳ್ತಾವ, ಅದ್ರೊಳಗ ನೋವಾಗತ್ತೆ.
ತ್ರಾಸ ಆಗ್ತೈತಿ. ಹಾಗಂತ ಯತ್ನಾಳ್ ಅವರು ನಾನು ಬೇರೆ ಪಕ್ಷ ಕಟ್ತೀನಿ, ಹಿಂದುತ್ವ ಪಕ್ಷ ಕಟ್ತೀನಿ ನೇರವಾಗಿ ಅವ್ರು ಹೇಳಿಲ್ಲ. ಅವ್ರ ಮನಸ್ಸೊಳಗೆ ಇರ್ಬೋದು, ಆದ್ರೆ ಅದು ಸಕ್ಸಸ್ ಆಗಲ್ಲ ಅನ್ನೋದು ಅವ್ರಿಗೂ ಗೊತ್ತೈತಿ. ಇದು ಕೂಡ ಅವ್ರ ಕಡೆಯಿಂದ ಆಗ್ಲಾರ್ದ ಮಾತು. ಅವ್ರ ಪಕ್ಷ ಕಟ್ಟಾಕೂ ಆಗಂಗಿಲ್ಲ, ಕಟ್ಟೋದೇನು ಇಲ್ಲ. ಇನ್ ಕೇಸ್ ಕಟ್ಟಿದ್ರಂದ್ರ ಮತ್ತೆ ಫೇಲ್ಯೂರ್ ಆಗಿ ಅವ್ರು ಬಿಜೆಪಿಗೆ ಬರ್ತಾರೆ. ಹಿಂದಿನ ಒಂದು ಉದಾಹರಣೆ ನೋಡ್ಬೋದು ನಾವು. BS ಯಡಿಯೂರಪ್ಪನವರು ಮತ್ತೆ ಹೋದ್ರು, KJP ಕಟ್ಟಿದ್ರು, ಹೊಳ್ಳಿ ಬಿಜೆಪಿಗೆ ಬಂದ್ರು. ಹಂಗ ಲೆಕ್ಕ ಹಾಕಿದ್ರಪ್ಪ ಅಂತಂದ್ರ ಯಡಿಯೂರಪ್ಪನವ್ರು ಏನ್ KJP ಕಟ್ಟಿದ್ರಲ್ಲ, ಅತಿ ಕಡಿಮೆ ಟೈಮ್ ಒಳಗ 4.88 5.88 ಸಮಥಿಂಗ್ % ವೋಟಿಂಗ್ಸ್ ನ ಅವ್ರು ತಗೊಂಡಿದ್ರು. ಇದು ಬಹಳ ಕಡಿಮೆ ಟೈಮ್ ಒಳಗ ಸಾಕಷ್ಟು ಪರ್ಸೆಂಟೇಜ್ ವೋಟು ತನ್ನ ಕಡೆ ಸೆಳೆದಿರೋ ಪಕ್ಷ ಅಂತಂದ್ರ KJP. ಆದ್ರೂ ಅವ್ರಿಗೆ ಆ KJP ಇಂದ ಮುಂದುವರಿಯಕ್ ಆಗ್ಲಿಲ್ಲ. ಮಾತೃ ಪಕ್ಷ ಅಂತ ಹೇಳಿ ಮತ್ತೆ ಬಿಜೆಪಿಗೆ ಬರ್ಬೇಕಾಯ್ತು. ಅಲ್ಲಿ ಕೆಲವೊಂದಿಷ್ಟು ಟೆಕ್ನಿಕಲಿ ಏನೋ ಪ್ರಾಬ್ಲಮ್ಸ್ ಅವ್ರಿಗೆ ಬಂದಿರ್ಬೋದು, ಎದುರಾಗಿರ್ಬೋದು ಯಡಿಯೂರಪ್ಪನವ್ರಿಗೆ. ಆದ್ರೂ ಅದನ್ನೆಲ್ಲ ಬಿಟ್ಟು ಮತ್ತೆ ಬಿಜೆಪಿಗೆ ಬಂದ್ರಲ್ಲ. ಅದ್ರಂಗ ಯತ್ನಾಳ್ ಅವರು ಕೂಡ ಬಿಜೆಪಿಗೆ ಬರ್ತಾರ. ಬಿಜೆಪಿಗೆ ಯತ್ನಾಳ್ ಅವರು ಅನಿವಾರ್ಯ, ಯತ್ನಾಳ್ ಅವರಿಗೆ ಬಿಜೆಪಿ ಅನಿವಾರ್ಯ. ಗಂಡ ಹೆಂಡ್ರ ಜಗಳ ಅಂತಾರಲ್ಲ, ಆ ತರ ಇದು ಒಂದು ಪ್ರಸವ ನಡೆದೈತಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ 6 ವರ್ಷ ಬಿಜೆಪಿಯಿಂದ ಉಚ್ಚಾಟನೆ ಮಾಡೋ ಮುಖಾಂತರ ಮತ್ತೆ ದೊಡ್ಡ ತಪ್ಪು ಮಾಡೈತಿ. ಬಹುಶಃ ಇದನ್ನ ಮರು ಪರಿಶೀಲನೆ ಮಾಡಬಹುದು, ರಾಷ್ಟ್ರೀಯ ಬಿಜೆಪಿ ವರಿಷ್ಠರು ಪರಿಶೀಲನೆ ಮಾಡಬಹುದು. ಆದ್ರೆ ಅದು ಅಷ್ಟು ಯೋಗ್ಯ ಅಂತ ಅನ್ಸಂಗಿಲ್ಲ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು, ಮರು ಪರಿಶೀಲನೆ ಮಾಡ್ರಿ ರಾಷ್ಟ್ರೀಯ ವರಿಷ್ಠರೇ ಅಂತ ಹೇಳಿ. ಇದು ಅಷ್ಟು ಸೂಕ್ತ ಆಗಂಗಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಹೊರಗೆ ಹಾಕಿದ ಮೇಲೆ ಒಳಗ್ ತಗೋಬಾರ್ದು, ಅಥವಾ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಹೊರಗೆ ಬಂದ್ಮೇಲೆ ಮತ್ತೆ 6 ವರ್ಷಗಳ ಕಾಲ ಒಳಗ್ ಹೋಗ್ಬಾರ್ದು. ಅಂದ್ರೆ ಇನ್ ಕೇಸ್ ಬಿಜೆಪಿ ರಾಷ್ಟ್ರೀಯ ವರಿಷ್ಠರು ಯತ್ನಾಳ್ ಅವರಿಗೆ ತಾವಾಗಿ ಕರೀಲಿ, ಇವರಿಗೆ ಒತ್ತಡ ಹಾಕಬಾರ್ದು. ರಾಷ್ಟ್ರೀಯ ವರಿಷ್ಠರಿಗೆ ಯಾವುದೇ ಬಿಜೆಪಿ ನಾಯಕರು ಒತ್ತಡ ಹಾಕಬಾರ್ದು. ಒತ್ತಡ ಹಾಕದೇನೆ ತಾವು ಏನು ತಪ್ಪು ಮಾಡಿವಿ ಅನ್ನೋದನ್ನ ತಿದ್ದುಕೊಳ್ಳೋ ಮುಖಾಂತರ ಮತ್ತೆ ಯತ್ನಾಳ್ ಅವ್ರನ್ನ ಒಳಗ ತಗೊಳ್ಳೋ ಮುಖಾಂತರ ನ್ಯಾಯ ಕೊಡ್ಬೋದು ಹೊರತು, ಯತ್ನಾಳ್ ಅವ್ರನ್ನ ಹೊರಗೆ ಹಾಕಿರೋದನ್ನ ಮತ್ತೆ ಅವ್ರು ಏನೋ ಪ್ರಯಾಸ ಮಾಡಿ ಒಳಗ್ ತಗೊಂಡ್ರು ಸತ್ಯಕ್ಕ ಪಂಚಮಸಾಲಿ ಅವರಿಗೆ ತಲೆ ಒಳಗ ಕುಂತ್ ಬಿಟ್ಟೈತಿ. ಬಿಜೆಪಿ ಯಾಕೋ ನಮಗ ಆಗಿ ಬರೋವಲ್ದು, ಆಡಂಬ ಕೆಡಸಂಬ ಆಟ ನಡೆಸಿಬಿಟ್ಟೈತಿ. ಒಮ್ಮೆ ಒಳಗ್ ತಗೋತೈತಿ, ಒಮ್ಮೆ ಉಚ್ಚಾಟನೆ ಮಾಡ್ತೈತಿ. ಮತ್ತೆ ಯಡಿಯೂರಪ್ಪನವ್ರನ್ನು ಹಿಂಗ ನಡೆಸುವಂತು, ಈಗಾದ್ರೂ ಮತ್ತೆ ಹಂಗ ನಡೆಸ್ಕೊಂಡೈತಿ. ಯಾಕೋ ಬಿಜೆಪಿ ನಮಗೆ ಸೆಟ್ ಆಗೋವಲ್ದು ಅನ್ನೋದು ಏನಾದ್ರೂ ಪಂಚಮಸಾಲಿ ಅವರ ತಲೆ ಒಳಗ ಕೂತ್ಕೊಂತಪ್ಪ ಅಂತಂದ್ರ ಹೊಳ್ಳಿ ಅವ್ರು ಬಿಜೆಪಿ ಬರೋ ಸಾಧ್ಯತೆ ಬಹಳ ಕಡಿಮೆ ಐತಿ. ಅಕಸ್ಮಾತ್ ಕೇಂದ್ರ ವರಿಷ್ಠರು ಈಗೇನಾದ್ರೂ ಯತ್ನಾಳ್ ಅವ್ರನ್ನ ಒಳಗ್ ತಗೊಂಡ್ರು ಕೂಡ ಡ್ಯಾಮೇಜ್ ಕಂಟ್ರೋಲ್ ಆ ಮಟ್ಟಕ್ಕೆ ಆಗತ್ತಂತ ಹೇಳಕ್ ಆಗಲ್ಲ. ಆದ್ರ ಅವ್ರು ಯತ್ನಾಳ್ ಅವ್ರನ್ನ ಒಳಗ ತಗೊಳ್ಳದೆ ಹೋದ್ರೆ ಈ ಡ್ಯಾಮೇಜ್ ನ ಜಾಸ್ತಿ ಆಗತ್ತೆ. ಅಂದ್ರ ಬಿರುಕು ಹೆಚ್ಚಾಗ್ತೈತಿ. ಒಂದು ಬಾಡಿಗೆ ಪ್ಲಾಸ್ಟರ್ ಆದ್ಮೇಲೆ ನೀರ್ ಕುಡಿಸ್ಲಿಲ್ಲ ಅಂದ್ರ, ಕ್ಯೂರಿಂಗ್ ಮಾಡ್ಲಿಲ್ಲ ಅಂದ್ರ ಎಲ್ಲೋ ಒಂದ್ ಸ್ವಲ್ಪ ಬಿರುಕು ಬಿಡುತ್ತ. ಮತ್ತೆ ಕ್ಯೂರಿಂಗ್ ಮಾಡೋದನ್ನ ನಾವು ಅಸಡ್ಡೆ ಮಾಡಿದ್ವಿ ಅಂದ್ರ ಆ ಬಿರುಕು ಹೆಂಗ ಹೆಚ್ಚಾಗತ್ತ, ಅದೇ ತರ ಇದು ಕೂಡ ಬಿರುಕು ಹೆಚ್ಚಾಗತ್ತ. ಪಂಚಮಸಾಲಿ ಅವರು ಬಿಜೆಪಿ ಜೊತೆಗೆ ಸಾಕಷ್ಟು ಪ್ರಮಾಣದೊಳಗ ಮುರ್ಕೊಂಡು ಹಿಂದ್ ಹೋಗ್ತಾರ, ತ್ರಿಶಂಕು ಸ್ಥಿತಿಯೊಳಗ್ ಬರ್ತಾರ. ಅಂದ್ರೆ ಯಾರನ್ನ ನಾವು ನಂಬಿದ್ವಿ ಎಲ್ಲರೂ ನಮಗ ಕೈ ಬಿಟ್ಟಾರಲ್ಲ, ನಾವು ಈಗ ಯಾರ ಹಿಂದೆ ಹೋಗಬೇಕು, ಯಾರನ್ನ ಫಾಲೋ ಮಾಡ್ಬೇಕು, ಯಾರನ್ನ ನಂಬಬೇಕು ಅನ್ನೋ ಒಂದು ಯಕ್ಷ ಪ್ರಶ್ನೆ ಅವ್ರಿಗೆ ಕಾಡ್ತೈತಿ. ಇದನ್ನ ಈ ಒಂದು ಪ್ರಶ್ನೆಕ ನೆಕ್ಸ್ಟ್ ಅವ್ರಿಗೆ ಆದಷ್ಟು ಜಲ್ದಿ ಉತ್ತರ ಸಿಗಲೂಬಹುದು ಅಂತ ಹೇಳ್ತಾ ಈ ಒಂದು ಸುದ್ದಿನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಇದೇ ತರ ಬೇರೆ ಸುದ್ದಿ ಬರ್ತೀನಿ. ಅಲ್ಲಿವರೆಗೂ